ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ನಾನು ಇದು ಮುನಿಯಾಲಿನ ಸಂಜೀವಿ ಗೋದಾಮದಿಂದ ಮಾತಾಡ್ತಾ ಇದ್ದೇನೆ. ನಾವು ಇದನ್ನು ಈ ಗೋದಾಮವನ್ನು ಡೆವಲಪ್ ಮಾಡಿ ಒಂದು 7 ವರ್ಷದಿಂದ ನಾವು ಇದನ್ನು ಮಾಡ್ತಾ ಇದ್ದೇವೆ. ನಮಗೆ ಮೇಯ್ನ್ ಏನಂದರೆ ಪ್ರಕೃತಿಯನ್ನು ಎಲ್ಲರೂ ಪೂಜಿಸಬೇಕು ಮತ್ತು ಎಲ್ಲರೂ ಪ್ರಕೃತಿಯಲ್ಲಿ ಬೆರಿಬೇಕು, ಪ್ರಕೃತಿಯನ್ನು ರಕ್ಷಿಸಬೇಕು. ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಇದರಲ್ಲಿ ನಾವು ಈಗ ಪ್ರಕೃತಿ ಅಂತ ಬರುವಾಗ ನಾವೀಗ ಫಾರ್ಮಿಂಗ್ ಮಾಡಿದ್ದೇವೆ. ಇದಕ್ಕೆಲ್ಲ ಹೇಗಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕನ್ನೋ ಉದ್ದೇಶದಿಂದ ನಾವು ಹಸುಗಳನ್ನು ಸಾಕ್ತಾ ಬಂದ್ವಿ. ಹಾಗೆ ನಾವು ಕುರಿ ಮತ್ತು ಕೋಳಿ, ಜೇನು, ಮೀನು ಇದರದೆಲ್ಲ ಸಾಕಣೆ ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ಒಂದು ಖುಷಿಗೋಸ್ಕರ ಕೆಲವು ಪಕ್ಷಿಗಳನ್ನು ನಾವು ಸಾಕಿದ್ದೇವೆ. ನಮ್ಮ ಮೇಯ್ನ್ ಉದ್ದೇಶ ಅಂದರೆ ಈ ಪ್ರಕೃತಿ ಬೆಳೆಸಬೇಕಿದ್ರೆ ಇದರೆಲ್ಲ ಸಹಕಾರ ಬೇಕಂತ ನಾವು ಇದೆಲ್ಲ ಮಾಡಿರೋದು. ಈಗ ನಾವೇನೆಂದರೆ ಇದನ್ನು ನಾವು ಈಗ ಸಾರ್ವಜನಿಕರಿಗೆ ಏನಂದರೆ ಇದರ ಬಗ್ಗೆ ಒಂದು ಜಾಗೃತಿ ಮೂಡಿಸಲಿಕ್ಕೆ ಇದನ್ನು ನಾವು ಒಂದು ಮುಕ್ತ ಅವಕಾಶ ಕಲ್ಪಿಸ್ತಾ ಇದ್ದೇವೆ ಇನ್ನು ಬರುವ ದಿನಗಳಲ್ಲಿ. ಆದರೆ ಇದನ್ನು ಮಾಡುವ ಮೊದಲು ಒಂದು ಪ್ರಕೃತಿಯ ಆರಾಧನೆ ಆಗಬೇಕನ್ನುವ ದೃಷ್ಟಿಯಿಂದ ನಾವು ಈ ನಾಗಾರಾಧನೆ ಅಂದರೆ ಏಕಪವಿತ್ರ ನಾಗಮಂಡಲ ಇದೇ ಬರುವ 19, 20, 21ರಿಂದ ಮಾಡ್ತಾ ಇದ್ದೇವೆ. ಇದು ಸಹ ಹಾಗೆ ತುಂಬ ನ್ಯಾಚುರಲ್ ಆಗಿ ಮಾಡಬೇಕನ್ನೋ ಒಂದು ಕಲ್ಪನೆ ಇಟ್ಕೊಂಡು ನಾವು ಕುಮಾರಗುರು ತಂತ್ರಿಗಳು ಉಡುಪಿ ಕೊರಂಗ್ರಪಾಡಿಯವರು ಅವರ ಮಾರ್ಗದರ್ಶನದಲ್ಲಿ ಇದನ್ನು ಮಾಡಲಿಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೇವೆ. ಅವರು ಹಾಗೆ ಎಲ್ಲವೂ ನ್ಯಾಚುರಲ್ ಆಗಿರಬೇಕು ಅಂತ ಬಳಸುವ ಬಣ್ಣಗಳಿರ್ಬೋದು, ಬೆಳಕಿರ್ಬೋದು, ಬೆಳಕು ಹಾಗೆ ಈ ದೊಂದಿ ಬೆಳಕಿನಲ್ಲಿ ಮಾಡಬೇಕು ಅಂತ ಎಲ್ಲ ಯೋಚನೆ ಮಾಡಿಕೊಂಡು ಇದನ್ನು ನಾವು ಮಾಡ್ತಾ ಇದ್ದೇವೆ. ಎಲ್ಲ ಜನರ ಸಹಕಾರ ಇದಕ್ಕೆ ಬೇಕು ಅಂತ ನಾನು ವಿನಂತಿಸ್ಕೊಳ್ತೇನೆ. ನನ್ನ ಹೆಸರು ಸವಿತಾ ರಾಮಕೃಷ್ಣ ಆಚಾರ್.